ಜೇವರ್ಗಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಜೇವರ್ಗಿ ಶರಣ ಸಾಹಿತ್ಯ ಪರಿಷತ್ತು, ಜೇವರ್ಗಿ ಜಿ ಕಲಬುರ್ಗಿ ವತಿಯಿಂದ ತತ್ವ ಪದಕಾರರ ಸಾಹಿತ್ಯ ಸಮ್ಮೇಳನವು ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷರಾದ ಶ.ಬ್ರ. ಪೂಜ್ಯ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರು, ಶ್ರೀ ವಿಶ್ವರಾಧ್ಯ ತಪೋವನ ಮಠ ಸುಕ್ಷೇತ್ರ ಶಕಾಪುರ ಮತ್ತು ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಶ್ರೀ ಅಜಯ್ ಸಿಂಗ್ ಶಾಸಕರು ಮತ್ತು ಅಧ್ಯಕ್ಷರು KKRDB ಕಲಬುರ್ಗಿ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ನಡೆಯಿತು. ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ಮಾನಿಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳು, ವಿರಕ್ತ ಮಠ ನೆಲೋಗಿ ಹಾಗೂ ಶ.ಬ್ರ. ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಕಟ್ಟಿಮನಿ ಹಿರೇಮಠ ಸಂಸ್ಥಾನ ಪಾಳ ಮತ್ತು ಸಾಮಾಜಿಕ ಹೋರಾಟಗಾರರು ಅಹಿಂಸಾ ಚೇತನ ಕುಮಾರರು ಬೆಂಗಳೂರು, ಮುಖ್ಯ ಅತಿಥಿಗಳಾದ ಶ್ರೀ ಎಸ್ ಹುಲ್ಲೂರು ನಿವೃತ್ತ DYSP ತತ್ವ ಪದಗಳಿಗಾಗಿ ಮರೆಮಾಚಿಕೊಂಡು ಹೋಗುವ ಸಂದರ್ಭದಲ್ಲಿ ಅವುಗಳನ್ನು ಉಳಿಸಿಕೊಂಡು ಹೋಗಲು ಇಂತಹ ವೇದಿಕೆಯನ್ನು ಕಲ್ಪಿಸುತ್ತದೆ. ಅದರ ಅಳಿವು ಉಳುವಿನ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನಡೆಸುತ್ತಿರುವುದು ಅದ್ಭುತವಾದ ಕಾರ್ಯವಾಗಿದೆ. ಒಳ್ಳೆಯ ಕೆಲಸಕ್ಕೆ ಸಾಕಷ್ಟು ಅಡೆತಡೆಗಳು ಬರುತ್ತವೆ. ಯಾವುದೇ ತಂತ್ರ ಕುತಂತ್ರಗಳು ನಡೆದರೂ ಸಾಹಿತ್ಯ ಕಾರ್ಯದಲ್ಲಿ ಮಂತ್ರದಿಂದ ಉತ್ತರ ಕೊಡುತ್ತಾ ಹೋಗಿ ಎಂದು ಹಲವಾರು ಗಣ್ಯರು ಮತ್ತು ಪೂಜ್ಯ ಗುರುಗಳು ತಿಳಿಸಿದರು. ವಚನ ಸಾಹಿತ್ಯ ಆಗಿರಬಹುದು, ಪದ್ಯ ಸಾಹಿತ್ಯ ಆಗಿರಬಹುದು, ಗದ್ಯ ಸಾಹಿತ್ಯ ಆಗಿರಬಹುದು, ಚಂಪೂ ಸಾಹಿತ್ಯ ಬಂತು, ನಂತರ ತ್ರಿಪದಿ ಸಾಹಿತ್ಯ ಬಂತು. ಹಳೆಗನ್ನಡದಿಂದ ಪ್ರಾರಂಭವಾಗಿರುವಂತಹ ಈ ಸಾಹಿತ್ಯ ಪ್ರಕಾರಗಳು ಬಹಳಷ್ಟು ಮಜಲುಗಳನ್ನು ದಾಟಿ ಈ ತತ್ವ ಪದಕಾರರ ಆ ಒಂದು ಭಾಗದಲ್ಲೇ ದೇವರು ಇರುವಂತ ಮಾರ್ಗವನ್ನು ಅವರು ಕಂಡುಕೊಂಡು ಹಾಡಿನ ಮುಖಾಂತರ ತತ್ವ ಹೇಳಿದ್ರು. ಶರಣರೊಬ್ರು, ಸೂತಕದ ಮನೆಯಲ್ಲಿ ಸೂತಕ ಇರಬಾರ್ದು, ಅದು ಸೋಮಿಸ್ಬೇಕಂತ ಕಂಡು ಹೇಳಿ ಮನುಷ್ಯ ಮೃತ್ಯುವಾದಾಗ ತತ್ವ ಭಜನೆಗಳ ಮುಖಾಂತರ ತತ್ವ ಪದಗಳನ್ನು ಹಾಡಿ. ಇದೇ ಸಂದರ್ಭದಲ್ಲಿ ಭಾಗಿಯಾದ ಷಣ್ಮುಖಪ್ಪ ಸಾವು ಗೋಗಿ ಅಧ್ಯಕ್ಷರು, ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ಜೇವರ್ಗಿ, ಶ್ರೀ ಸುಧೀಂದ್ರ ಜಿ ವಕೀಲರು, ವಿಜಯ್ ಕುಮಾರ್ ಪಾಟೀಲ್ ತೆಗಲಪ್ಪಿ, ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷರು ಮತ್ತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ವಿವಿಧ ಗ್ರಾಮಗಳಿಂದ ಆಗಮಿಸಿದಂತಹ ಮಹಿಳೆಯರು ಮತ್ತು ನೂರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಲಕ್ಷ್ಮಣ್ ಪವಾರ್, 9 ಲೈವ್ ನ್ಯೂಸ್, ಕಲಬುರ್ಗಿ.